ಯಾಕಲ್ಲೇ ನಿಂತ್ಕೋಬೇಕು? ಯಾಕೆ? ಅಯ್ಯೋ ಶಿವನೇ, ಒಬ್ಬೊಬ್ಬೊಬ್ಬೊಬ್ಬ ಗಾರ್ಡನ್ ಎಲ್ಲ ಆಗ್ಬಿಟ್ಟೈತಲ್ಲವ. ಮಿನಿ ಗಾರ್ಡನ್ನು, ಗಂಗಮ್ಮನ ಗಾರ್ಡನ್ನು. ಹಾಯ್ ಹಾಯ್ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಧ್ರುವ ಚಾನಲ್. ಓಹೋ, ನಮ್ಮನೆ ಮಗುಗೆ ಆರತಿ ಆಗ್ತದೆ, ಎಕ್ಸಾಮ್ ದಬ್ಬಾಕಿದೆ ಅಂತ. ಸತತ 1 ವರ್ಷಗಳ ನಂತರ ನಮ್ಮ ಮನೆಗೆ ಪಾದಾರ್ಪಣೆ ಇಡ್ತಾ ಇದ್ದೀವಿ. ನಾನೆಲ್ಲಾಗಿದೆಪ್ಪ. ಅಬ್ಬಬ್ಬ, ಏನು ಮಾಡ್ತಿದ್ದೀಯಮ್ಮ? ಬೇಡ, ರೊಟ್ಟಿನೇ ಇರಲಿ ಬೇಡ. ಬೇರೆ ಗಿಡಗಳು ಎಲ್ಲ ಒಣಗೋಗ್ಬಿಟ್ಟವ. ಬಾಳೆಗೊನೆ ಬಂದೈತೆ, ಕಾಯಿ ಬಿಟ್ಟು ಸಣ್ಣ ಬಿಟ್ಟೈತೆ. ಇಲ್ಲ, ನಾವು 4:15 ಹೊರಟಿ, 4:45. ತುಳಸಿ ಗಿಡನೇ ಹಾಕ್ಬಿಟ್ಟೈತೆ ಫುಲ್ಲು. ಅಲ್ಲೊಂದು ತುಳಸಿ, ಅಲ್ಲೊಂದು ತುಳಸಿ, ಅಲ್ಲೊಂದು ತುಳಸಿ. ಹೌದಾ? ಓಹೋ, ಇಲ್ಲಿ ನೋಡಿ, ಇಲ್ಲಿ ಬದನೆಕಾಯಿ. ಬೇಡ ನನಗೆ, ಕಾಫಿ ಬೇಕು ಬೇಕಂತೆ. ಬಿಸಿಲಲ್ಲಿ ಯಾರು ಕಾಫಿ ಕುಡಿತಾರೆ? ಕರೆಂಟ್ ಈತ ಹೋಗಿತ್ತಾ? ಕರೆಂಟ್ ಈತ ಹೋಗಿತ್ತಾ? ಎಷ್ಟೊತ್ತಿಗೆ ಬರುತ್ತಂತೆ ವ್ಯಾನು? 12 ಗಂಟೆಗೆ ಕಳಿಸ್ತೀವಿ ಅನ್ನವ. ಹೌದಾ? ಓಕೆನಾ? ವ್ಯಾನಿಗೆ ಬಾ. ನಾವು ಆಟೋದಲ್ಲಿ ಹೋಗ್ತೀವಿ. ಆಟೋದಲ್ಲಿ ತುಂಬಿದೆ ಅಂತ. ಆಯ್ತು, 3 ಜನ ಹೇಳಿದ್ರೆ ನಾನು ನಿಮ್ಮ ಜೊತೆ ಬರ್ತಾ ಇದ್ದೆ. ನಾ ಕರ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಆಟೋ ಜಾಸ್ತಿ ಜನ ಕೂರ್ಸ್ಕೊಳಕ್ಕಾಗಲ್ವ? ಅಲ್ಲಿ ಭಾರ ಆಗುತ್ತಲ್ಲ, ನಂಗೆ ಅದ್ರ ಮೇಲೆ ಹತ್ತಕ್ಕಾಗಲ್ಲ, ಟೆಂಪೋ ಮೇಲೆ. ಓಕೆನಾ? ಬನ್ನಿ, ಆಯ್ತಾ? ನೀವು ಬೇಗ ಹೋಗ್ತೀರಾ, ನಾವು ಲೇಟು. ಆಯ್ತು, ಬರ್ರಿ. ಬಾಯ್ ಬಾಯ್. ಅಲ್ಲಿ ಸಿಗೋಣ. ಓಕೆ. ಹೌದಾ? ನೋಡಿಲ್ಲಲ್ಲ? ನೋಡು, ಅಲ್ಲೊಂದು ಕೆರೆ ಇದೆ. ಇದ್ರ ಹೆಸರು ಎಂತ ಕೆರೆ ಮರ್ತೋಯ್ತಲ್ಲ? ಕಂಚಿಂಗಟ್ಟೆ. ಈ ಕಡೆ ಸೈಡ್ ಬರುತ್ತೆ ನೋಡು.
ಓಕೆ ಎಲ್ಲ ಒಣಗೋಯ್ತು. ಇದ್ರೊಳಗೆ ಮೀನು ಹಿಡ್ದಿದ್ದೀನಿ ನಾನು. ಅದೇ ಕೆರೆ ಪೂರ್ತಿ ಒಣಗೋಗ್ಬಿಟ್ಟೈತೆ ನೋಡ್ತೀವಿ. ಇಲ್ಲಿ ತನಕ ಮನೆ ಬಂದಿದ್ದಾವೆ. ಫ್ರೆಂಡ್ಸ್, ನಾವಿವಾಗ ನಾನು ಮತ್ತು ನಮ್ಮ ಜಯಕ್ಕ, ನಮ್ಮ ಅತ್ತೆಮ್ಮ, ಹಾಗೆಯೇ ತನು 4 ಜನ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಾವಿವಾಗ ಹೋಗ್ತಾ ಇರೋದು ಮಳಲೂರು ಅಂತ ಇದೆ. ಅಲ್ಲಿ ಮಳಲೂರಮ್ಮ ಅಂತ ಒಂದು ದೇವರಿದೆ. ಸಾಮಾನ್ಯ ಚಿಕ್ಕಮಂಗ್ಳೂರು ಸೈಡಲ್ಲಿ ಇರೋರು ಎಲ್ರಿಗೂ ಗೊತ್ತಿರುತ್ತೆ. ತುಂಬ ಜನರ ಮನೆ ದೇವರದು. ಹಂಗೇ ನಮ್ಮ ತಮ್ಮ ಅಂದರೆ ನಮ್ಮ ದೊಡ್ಡಮ್ಮ ಅವ್ರ ಮಗ, ನಮ್ಮ ಅನಿಲ್ ಅಂತ ಅರುಣ ಅಂತ ಮದುವೆ ಆಗಿದ್ದು ತೋರಿಸಿದ್ದೆ ನಾನು ನಿಮಗೆ. ಅವನಿಗೆ ಇವಾಗ ಒಂದು ಗಂಡು ಪಾಪು ಇದೆ. ಸೊ ಅವನದು ವರ್ಷದ ಬರ್ತಡೇ, 1 ವರ್ಷ ಆಯಿತು ಪಾಪುಗೆ ಬರ್ತಡೇ. ಮಳಲೂರಲ್ಲಿ ಇಟ್ಕೊಂಡಿದ್ರು. ಹಂಗಾಗಿ ಈಗ ನಾವು ಮಳಲೂರು ತನಕ ಆಟೋದಲ್ಲಿ ಹೋಗ್ತಾಯಿದ್ದೀವಿ. ನಮ್ಮ ಅತ್ತೆಮ್ಮ ಏನಿದ್ದಾರೆ ಅವರು ಆಟೋ ಮಾಡ್ಕೊಂಡಿದ್ರು. ನಾವು ಅವ್ರ ಜೊತೆನೇ ಹೋಗ್ತಾಯಿದ್ದೀವಿ. ಟೆಂಪೋದಲ್ಲಿ ಹೋಗೋದು ಅಂದರೆ ಟೆಂಪೋದಲ್ಲಿ ಇನ್ನೂ ಟೆಂಪೋ ಬರೋದು ಲೇಟ್ ಆಗ್ತಾಯಿತ್ತು. ಇವ್ರು ಹೊರಟ್ರಲ್ಲ, ಆಟೋ ಖಾಲಿ ಇತ್ತು ಅಂತೇಳಿ ನಾನು ಕೂಡ ಬರ್ತಾಯಿದ್ದೀನಿ. ನಾನು ತನು ಇಬ್ಬರೂ ಬರ್ತಾಯಿದ್ದೀವಿ. ನಮ್ಮ ಅಕ್ಕ, ಅಮ್ಮ, ಮಕ್ಕಳು ಎಲ್ಲರನ್ನೂ ಆದರೆ ತುಂಬಿಬಿಡುತ್ತೆ ಆಟೋ ಅಂತ ಹೇಳಿದರು. ಹಂಗಾಗಿ ನಾವು ಮಾತ್ರ ಹೋಗ್ತಾಯಿದ್ದೀವಿ. ಸಿಡಿ ಬೇರೆ, ರಥೋತ್ಸವ ಬೇರೆ ಅಲ್ಲ? ಅದು ಕೋದಂಡರಾಮ ರಥೋತ್ಸವ ಬೇರೆ. ಹೌದಾ? ಜಾತ್ರೆಗೆ ಕರೆಕ್ಟ್. ಬೆಂಗಳೂರಲ್ಲಿ ಬರೀ ಬಿಲ್ಡಿಂಗು, ಹಾಗೆಯೇ ಟ್ರಾಫಿಕ್ ಜಾಮು, ಗಾಡಿಗಳು ಇದನ್ನೇ ನೋಡಿ ಸಾಕಾಗೋಗಿತ್ತು. ಇವಾಗ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ತೋಟ, ಹೊಲ, ಗದ್ದೆ ನೋಡ್ತಾ ಇದ್ದೀನಿ. ಕಣ್ಣಿಗಂತೂ ತಂಪು ಅನ್ನಿಸ್ತಾಯಿತ್ತು, ಮನಸ್ಸಿಗಂತೂ ತುಂಬ ಖುಷಿ ಆಗ್ತಾಯಿತ್ತು. ತುಂಬ ದಿನ ಆಗಿಬಿಡ್ತು, 1 ವರ್ಷನೇ ಆಗಿಬಿಡ್ತು ಊರಿಗೆ ಬಂದುಬಿಟ್ಟು. 1 ವರ್ಷದ ನಂತರ ಬರ್ತಾಯಿದ್ದೀನಿ ಊರಿಗೆ. ಒಂಥರ ಸಖತ್ತು ಖುಷಿ ಆಯಿತು. ಅದರಲ್ಲೂ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ ಅಂದರೆ ಇನ್ನೂ ನನಗೆ ತುಂಬಾ ಸಂತೋಷ ಆಗುತ್ತೆ. ಎಲ್ಲರ ಜೊತೆ ಖುಷಿಯಿಂದ ಕಾಲ ಕಳೆಯೋದು ಅಂತಂದರೆ. ಹಾಗೆಯೇ ಈ ಕಡೆ ಸೈಡು ಮಳಲೂರು ಸೈಡ್ ಹೋಗ್ತಾ ಇದ್ದೀವಿ. ಅಂಬಳೆ ಅಂತೆಲ್ಲ ಬರುತ್ತೆ, ಆ ಊರು ಸೈಡಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲ ಒಳ್ಳೆ ಫಲವತ್ತಾದ ಗದ್ದೆಗಳು, ಒಳ್ಳೆ ಪೈರು, ತೆಂಗಿನ ತೋಟ, ಅಡಿಕೆ ತೋಟ ನೋಡೋದಕ್ಕಂತೂ 2 ಕಣ್ಣು ಸಾಲ್ತಾ ಇರಲಿಲ್ಲ. ಅಷ್ಟು ಖುಷಿ ಆಗ್ಬಿಡ್ತು ನನಗೆ ಇದನ್ನೆಲ್ಲ ನೋಡಿ. ಹಳ್ಳಿ ಎಂತೆಂಥ ಹಳ್ಳಿಗಳಿದೆ. ಉಂಡಾಡಿ ಹಳ್ಳಿ ಅಂತ. ನಾವು ಲಾಸ್ಟ್ ಟೈಮು ಕಮ್ಮು ಮಾಡಿದ್ಲಲ್ಲ, ಕಮಲ ಕುರಿ ಕಡ್ದಿದ್ಲಲ್ಲ, ಅವಾಗ ಬಂದಿದ್ದು ವ್ಯಾನಲ್ಲಿ ಬಂದಿದ್ದೇನಾ? ಯಾವುದು ಹಳ್ಳ ಬೇರೆ ಇದೆ. ಅಂಬಳೆ ಗ್ರಾಮ ಅಂದ್ರೆ ಇದೆ. ಅವಾಗೆಲ್ಲ ಏನನ್ನಾರು ಗೊತ್ತಾ ಚಿನ್ನಿ? ಅಂಬಳೆ ನೀನು ಅನ್ನೋರು, ದಡ್ಡಿನ ಅನ್ನೋದಕ್ಕೆ. ಅಂಬಳೆಯಿಂದ ನಮ್ಮ ಹಾಸ್ಪಿಟ್ಲಿಗೆ ಒಬ್ಬರು ಹುಡುಗಿ ಬರ್ತಾಳೆ, ಅಂಬಳೆ ಗ್ರಾಮಸ್ಥರು ಚೆಂಡು ಮುಡ್ಕೊಳಕ್ಕೆ ಅಂತ ಕರೆಕ್ಟ್. ಅವರೆಲ್ಲ ಚೆಂಡು ಮುಡ್ತಾರೆ, ಅವರೇ ಬಿಡು ಅಂತಿದ್ದಾರೆ. ಆಗಿದ್ವಾ? ನಾವು ಸಣ್ಣ ಮಕ್ಳಿದ್ದಾಗ ಹಾಕಿದ್ದು ಅಲ್ವಾ? ಹಾಂ, ಅಲ್ಲ ಜೇಕ ಕಾಫಿ ಹಾಕಿದ್ರು ಅದ್ರೊಳಗೆ. ಕಾಫಿ ಈತಾ ಚೆನ್ನಾಗಿ ಹೋಗ್ಬಿಟ್ಟಿದೆ. ಹೌದಾ? ಕಾಫಿ ರೇಟ್ ತುಂಬ ಜಾಸ್ತಿ ಆಗಿದೆ ಜೇಕ. ಹೌದಾ?
ರೋಡ್ ಚೆನ್ನಾಗಿಲ್ಲ, ಊರು ಚೆನ್ನಾಗಿಲ್ಲ. ನಂಗೆ ಓ, ಎಲ್ಲ ಕಡೆ ಶಾಮಿಯಾನಗಳಾಗಿದ್ದಾವೆ, ಸುಮಾರು ಕಡೆ ಫಂಕ್ಷನ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ತಂಗಿ ಮಕ್ಕಳು ನಮ್ಮ ನಾನು ಬಂದಿದ್ನಲ್ಲ, ಹಾಂ, ತುಂಬಾ ಇತ್ತು. ಹೌದಾ? ಕೈ ಕಾಲು ತಗೊಂಡು ಪೂಜೆ ಮಾಡ್ತಾನೆ ಫಸ್ಟ್. ಹಾಂ, ಪೆನ್ನೇ ಇಲ್ಲ. ನನ್ನ ಫೋನು ಓ, ಇವರು ಬಂದೇ ಬಿಟ್ರ? ಬಂತ ವ್ಯಾನು? ಏಕೆ? ಮುರಿತುಡ ನಿಜ, ಹೌದಾ? ನಿಜ ಮುರಿತು. ಮತ್ತೆ ಈ ಸರೌಂಡಿಂಗ್ ಎಲ್ಲ ಇದೆ ದೇವ್ರನೇ? ಅದು ತುಂಬ ಜನಕ್ಕೆಲ್ಲ ಮನ್ದೇವ್ರು ಇದೆಯಲ್ಲ, ಇದೆ. ನಿಮಗಿದೆ ತಾನೇ ಮನ್ದೇವರು? ಸಕ್ಕರೆ ಸೊಪ್ಪನ ಚಟ್ಗೆರೆ ಪಂಕಜಕರಿಗೂ ಇದು, ಆಮೇಲೆ ಕಮ್ಲರಿಗಿದು. ಹ್ಞೂ, ಮಣಿಯಕ್ಕರಿಗೂ. ಪಡ್ಲಿ ಹಾಕೋಣ ಅಂತಂದ್ರೆ ಬರಲ್ಲ. ಧ್ರುವ ಹಿಂದೂಪ, ನಿಮ್ಮ ಅಮ್ಮ ಕಾಣಲ್ಲ. ಫ್ರೆಂಡ್ಸ್, ದೇವ್ರ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಇಲ್ಲಿ ಅದೇ ದೇವಸ್ಥಾನದ ಆವರಣದಲ್ಲೇ ಶಾಮಿಯಾನೆಲ್ಲ ಹಾಕಿ ರೆಡಿ ಮಾಡಿದರು ಬರ್ತಡೆಗೆ. ಅಲ್ಲಿ ಬಂದಿದ್ದೀವಿ ಈಗ. ಕ್ಲಾಪ್ಸ್ ಹಾಕಿ ಎಲ್ಲ ಸಿಂಗರ್ಸ್ ಎಲ್ಲ ಎಲ್ಲಾದ್ರು. ಚೆನ್ನಾಗಿದ್ದಾನಲ್ಲ ನಿಮಗ ಮುಟ್ಕೊಂಡಿಕ್ಕೆ? ನಿಮ್ದಕ್ಕೆ ಬೇಟಾ ಅಲ್ಲಿದೆ ಅಳ್ತೈತಲ್ಲ. ಹೌದಾ? ಸೆಕೆಗೆ ಹಿಂಸೆ ಆದಂಗೆ ಆಗ್ತೈತೆ.
ಓ ಇರಬರವರಿಗೆಲ್ಲ ಕೆಮ್ಮಾಯ್ತಲ್ಲಪ್ಪ. ಅವು ಇದೆ ತಾನೇ ಫೋಟೋ? ಹತ್ರ ಬನ್ನಿ ಸರ್, ಇಲ್ಲಿಗೆ ಬನ್ನಿ, ಇಲ್ಲಿಗೆ ಮೊಬೈಲ್ ಸ್ವಲ್ಪ ಕ್ಲೋಸ್. ಮಗು ಫೋಟೋ ಹಾಕೋಬೇಡ. ಕರೆಕ್ಟಾಗಿ ಮಾಡ್ತೀನಿ. ಎಲ್ಲರಿಗೂ ಒಂದೊಂದು ಸ್ಪೂನ್. ಧ್ರುವಂಗೆ ಸ್ಪೂನ್ ಬೇಕು, ಮನಸ್ವಿಗೆ ಎಸಿ ಬೇಕು. ಬೇಡವಾ ಎಸಿ? ನನಗೆ ಸ್ಪೂನ್ ಬೇಕು ಗಾಯ್. ಸ್ಪೂನ್ ಬೇಕಾ? ನನಗೆ ನ್ಯಾಚುರಲ್ ಗಾಳಿ ಬೇಕಿದೆ. ಅಲ್ಲ ಗಾಳಿ ಫಿಂಗರ್ನ ಸ್ಪೂನ್ ಮಾಡ್ಕೊಂಡು ತಿನ್ಬೇಕಾಗಿ. ಕಮ್ಮು ಕಮ್ಮು ಆಕ್ಚುಲಿ ನೆನ್ನೆ ಸೇಮ್ ಕಲರ್ ಡ್ರೆಸ್ ನೋಡಿ ಸ್ವಾಮೀಜಿ ತರ ಕಾಣ್ತೀವಿ ಅಂತ ರಿಜೆಕ್ಟ್ ಮಾಡಿದ್ದು. ಅದನ್ನೇ ಹಾಕ ಬಂದಿದ್ಯಾ? ಏನಂತ ಸೀಮೆ ಅಕ್ಕಿ ಕನ್ನಡ ಇಷ್ಟ ನನಗೆ. ನಂಗೂ ಇಷ್ಟ. ಸುಸ್ತಾಗ್ಬಿಟ್ವಿ. ನಾನು ಮಂಕತೀನಿ. ಜಯಕ್ಕ ಹೌದಾ? ಬಾಯ್ ಕಮ್ಮ ಬಾಯ್. ಬಾಯ್. ಎಷ್ಟೊತ್ತಿಗೆ ಕಮ್ಮು? ಬೇಗ ಅಂದ್ರೆ 6 ಗಂಟೆಗೆ ಬರೋದಾ? ಬಾಯ್ ಬಾಯ್. ಹಾಂ ಫ್ರೆಂಡ್ಸ್, ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಾಯಿತು. ಎಲ್ಲರ ಜೊತೆ ಮೀಟ್ ಮಾಡಿದಂತೂ ಸಖತ್ತು ಖುಷಿ ಆಯಿತು. ತುಂಬಾ ವೀಡಿಯೋಸ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು. ಒಳ್ಳೆ ಸಮಯ ಕಳೆದ್ವಿ ನಿಜವಾಗ್ಲೂ. ದೇವಸ್ಥಾನ ಸುತ್ತಮುತ್ತ ವಾತಾವರಣ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾನ್ ವೆಜ್ ಊಟ, ಕುರಿ ಕಡ್ದಿದ್ರು. ಹಾಗಾಗಿ ಚಿಕನ್ ಗ್ರೇವಿ ಮತ್ತು ಇದು ಗೀ ರೈಸು ಮತ್ತು ಮಟನ್ ಸಾಂಬಾರು, ರೈಸು, ಬೋಟಿ ಫ್ರೈ ಎಲ್ಲ ಇತ್ತು. ಪಾಯಸ ಎಲ್ಲ ಇತ್ತು. ಸಖತ್ತಾಗಿತ್ತು ಊಟ. ಚೆನ್ನಾಗಿ ಊಟ ಮಾಡಿಕೊಂಡು ಮತ್ತು ನಾವು 4 ಜನ ಆಟೋದಲ್ಲಿ ಬಂದಿದ್ವಲ್ಲ, ನಾವೇ 4 ಜನ ಮತ್ತು ಆಟೋದಲ್ಲಿ ರಿಟರ್ನ್ ಹೋಗ್ತಾಯಿದ್ದೀವಿ. ಇನ್ನು ನಮ್ಮ ಕಮ್ಮು ಮತ್ತು ನಮ್ಮ ಆಂಟಿಯರು ಎಲ್ಲ ಇದ್ದರು. ನಮ್ಮ ಅಕ್ಕವರೆಲ್ಲ ನಮ್ಮ ಕಮ್ಮು ಕಾರಲ್ಲೇ ಬಂದರು. ಸೊ ಇನ್ನು ಬರೋರೆಲ್ಲ ಟೆಂಪೋ ಮಾಡಿದ್ರಲ್ವ, ಆ ಟೆಂಪೋದಲ್ಲಿ ಬಂದರು. ಸೊ ಈ ಸುತ್ತಮುತ್ತ ವಾತಾವರಣ ಎಲ್ಲ ನೋಡಿಕೊಂಡು ಖುಷಿಯಿಂದ ಒಂದು ಸಾಯಂಕಾಲ 5 ಗಂಟೆ ಆಯಿತು ನಾವು ರಿಟರ್ನ್ ಹೊರಡೋ ಅಷ್ಟೊತ್ತಿಗೆ. ಮಧ್ಯಾಹ್ನ 12:30ಗೆ ಹೋಗಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಹೊರಡೋತ್ತಿಗೆ 4:45 5 ಗಂಟೆನೇ ಆಗೋಯಿತು. ಇನ್ನು ನಮ್ಮ ಫ್ಯಾಮಿಲಿಯಲ್ಲೇ ಒಂದು 3-4 ಫ್ಯಾಮಿಲಿನೇ ಬಂದಿಲ್ಲ. ನಮ್ಮ ತಾರಕ್ಕರಾಗಿರಲಿ ಅವರು ಬಂದಿರಲಿಲ್ಲ, ನಮ್ಮ ವೀಣಕ್ಕ, ನಮ್ಮ ತುಂಗಕ್ಕ ಅವರು ಬಂದಿರಲಿಲ್ಲ. ಇನ್ನು ನಮ್ಮ ಹೇಮಾ ದೇವಿ, ನಮ್ಮ ಆಂಟಿರು ಅವ್ರು ಬಂದಿರಲಿಲ್ಲ. ಊರಲ್ಲಿ ಜಾತ್ರೆ ಅವರಿಗೆ, ಅವತ್ತೇ ಜಾತ್ರೆ ಇತ್ತು. ಹಾಗೆ ನಮ್ಮ ವೆಂಕಟೇಶಣ್ಣ ಆಗಿರ್ಬೋದು, ನಮ್ಮ ಅತ್ತಿಗೆ, ನಮ್ಮ ದೊಡ್ಡಮ್ಮ ಅವ್ರು ಯಾರೂ ಬರಲಿಲ್ಲ.
ತುಂಬ ಜನ ಬರಲೇ ಇಲ್ಲ. ಅಂದರೆ ಎಲ್ಲರಿಗೂ ಅವ್ರದ್ದೇ ಆದಂಥ ಫಂಕ್ಷನ್ನು, ಜಾತ್ರೆ ಆ ಥರದ್ದೆಲ್ಲ ಇದ್ದಿದ್ದರಿಂದ ಬರೋಕ್ಕಾಗಲಿಲ್ಲ. ಯಾರೆಲ್ಲ ಬಂದಿದ್ದರು ಅವ್ರ ಜೊತೆನೇ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿಯಿಂದ ಕಾಲ ಕಳೆದ್ವಿ. ತುಂಬಾ ಚೆನ್ನಾಗಾಯಿತು ಫಂಕ್ಷನ್ನು. ಸುಸ್ತಾಗಿ ಈಗ ಮನೆ ಕಡೆ ಬಂದ್ವಿ. ಅಕ್ಕ, ಅಮ್ಮ ಎಲ್ಲ ಅವರು ನಿಧಾನಕ್ಕೆ ಬರ್ತೀವಿ ಅಂತಂದರು. ನಾವು ಕೀ ಇಸ್ಕೊಂಬಿಟ್ಟು ನಾವು ಫಸ್ಟ್ ಬಂದ್ವಿ. ಇವತ್ತಿನ ಬ್ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನೂ ಒಳ್ಳೊಳ್ಳೆ ಬ್ಲಾಗ್ಗಳನ್ನ ಶೇರ್ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಲಾಸ್ಟ್ ಬ್ಲಾಗಿಗೂ ಒಳ್ಳೆ ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಹೀಗೆ ಇರಲಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ.